ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಗಾಯ ದ್ರವದಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 25/7/2026 ಶನಿವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಇರತಕ್ಕಂಥದ್ದು. 11 ಗಂಟೆ 35 ನಿಮಿಷದವರೆಗೆ ಹಗಲು. ನಂತರ ದ್ವಾದಶಿ ಇರ್ತಕ್ಕಂಥದ್ದು ಶನಿವಾರ. ಜ್ಯೇಷ್ಠ ನಕ್ಷತ್ರದ ಪ್ರಭಾವ ಇರತಕ್ಕಂಥದ್ದು. ಚಂದ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ರಾಹುಕಾಲ ನೋಡಿದಾಗ 9 ಗಂಟೆ 19 ನಿಮಿಷದಿಂದ 10 ಗಂಟೆ 54 ನಿಮಿಷದವರೆಗೆ. ಗುಳಿಕ ಕಾಲ ನೋಡಿದಾಗ 6 ಗಂಟೆ 8 ನಿಮಿಷದಿಂದ 7 ಗಂಟೆ 44 ನಿಮಿಷದವರೆಗೆ. ಯಮಗಂಡ ಕಾಲ ನೋಡಿದಾಗ 2 ಗಂಟೆ 5 ನಿಮಿಷದಿಂದ 3 ಗಂಟೆ 40 ನಿಮಿಷದವರೆಗೆ ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಜ್ಯೇಷ್ಠ ನಕ್ಷತ್ರ, ಬುಧನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ, ಆ ಬುಧ ಸ್ವಕ್ಷೇತ್ರಯುತವಾಗಿರ್ತಕ್ಕಂಥದ್ದು. ಸ್ವಕ್ಷೇತ್ರಯುತವಾಗಿದ್ದರೂ ಕೂಡ ಶತ್ರು ನಕ್ಷತ್ರದಲ್ಲಿರ್ತಕ್ಕಂಥದ್ದು. ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಮೇಷರಾಶಿಗೆ ಸಂಬಂಧಪಟ್ಟಂತೆ ಈ ಯಾವುದಾದ್ರು ಇಂಟ್ರೋ ಅಟೆಂಡ್ ಮಾಡ್ತಾ ಇದ್ದೀರಿ, ಯಾವುದಾದ್ರು ಎಕ್ಸಾಮ್ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಆಗಿದ್ದೀರಿ, ಅಥವಾ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಿ, ಯಾವುದಾದ್ರು ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹೊಸ ಪ್ರಯೋಗ, ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಖಂಡಿತವಾಗಲೂ ಕೂಡ ಸಕ್ಸಸ್ ಮತ್ತು ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಈ ಥೈರಾಯ್ಡ್ ಪ್ರಾಬ್ಲಮ್ಮು, ಸ್ವಲ್ಪ ಈ ತೊಡೆ ಭಾಗದಲ್ಲಿ ನೋವು ಬರ್ತಕ್ಕಂಥದ್ದು, ಅಥವಾ ಸೊಂಟ ನೋವುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು, ಇಂಥವು ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳು ಆಗಬಹುದು. ಗಂಭೀರತೆ ಇರೋದಿಲ್ಲ, ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳಾಗುವುದು. ಏನೋ ಆಗಿಬಿಟ್ಟಿದೆ ಅನ್ನೋ ರೀತಿಯಾದಂಥ ಗಾಬರಿ ಉತ್ಪತ್ತಿಯಾಗುವಂಥದ್ದು. ಮತ್ತು ಅಜೀರ್ಣಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ವ್ಯತ್ಯಾಸಗಳಿದೆ, ಅದು ಹೆಚ್ಚಾಗಿ ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಶತ್ರುಗಳ ಉಪಟಳಗಳು ಜಾಸ್ತಿ ಆಗುತ್ತೆ. ಸ್ಥಿರಾಸ್ತಿಯ ಮೇಲೆ ಸಾಲ ಪಡೆಯಬೇಕು ಅಥವಾ ಸಾಲ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರೋದರಿಂದ ಕೊರತೆಯನ್ನೇ ಎದುರಿಸ್ತಕ್ಕಂಥ ಸ್ಥಿತಿ. ಆಧ್ಯಾತ್ಮ ಅಥವಾ ದೈವ ಚಿಂತನೆಗಳು, ದೇವತಾ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ದೇವಸ್ಥಾನಕ್ಕೆ ಹೋಗಬೇಕು, ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ, ಇವೆಲ್ಲವೂ ಕೂಡ ಇರುವಂಥ ಸಾಧ್ಯತೆಗಳು. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಸ್ಥಿರಾಸ್ತಿ ಖರೀದಿ ಮಾಡಬೇಕು, ಸ್ಥಿರಾಸ್ತಿ ಮಾರಾಟ ಮಾಡಬೇಕು, ವಾಹನ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಹೆಚ್ಚಿನದಾದಂಥ ಆಲೋಚನೆಗಳು ಅಥವಾ ಪ್ರಯತ್ನ ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗ ಸಂಬಂಧಪಟ್ಟಂತೆ ಪರ್ಫೆಕ್ಟ್ ಇರ್ತದೆ. ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷಗಳಿದೆ ಅಂದರೆ ಮಾಡುವಂಥ ಕೆಲಸ ನೀಟಾಗಿ ಮಾಡ್ತೀರಿ, ಬಟ್ ಬದಲಾವಣೆ ಪ್ರಯತ್ನ ಅಥವಾ ಮತ್ತೆ ಆಲೋಚನೆಗಳು ಮಾತ್ರ ಖಂಡಿತವಾಗಲೂ ಕೂಡ ಶತಸಿದ್ಧವಾಗಿ ಇದ್ದೇ ಇರುತ್ತೆ. ಅದರಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಓಂ ಶ್ರೀ ಸತ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಷಭ ರಾಶಿನವರಿಗೆ ಧನ ಪ್ರಭಾವ, ಲಕ್ಷ್ಮೀ ಯೋಗ, ಹಾಗಾಗಿ ಆರ್ಥಿಕ ಪ್ರಗತಿ, ಆರ್ಥಿಕ ಅನುಕೂಲ, ಆಕಸ್ಮಿಕವಾದಂಥ ಆಗಮನ, ಆಕಸ್ಮಿಕವಾದಂಥ ಪ್ರಯಾಣ, ಆಕಸ್ಮಿಕವಾಗಿ ಬಂದು ನಿರೀಕ್ಷಾ ಅನ್ನೋ ರೀತಿಯಾದಂಥ ಸ್ಥಿತಿ, ಆಕಸ್ಮಿಕವಾಗಿ ಯಾವುದೋ ಒಂದು ಹೊಸದಾಗಿ ಏನೋ ಪ್ರಯತ್ನ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥದ್ದು. ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಕುಟುಂಬದೊಳಗಡೆ ಮಾತು ಅಂತಕ್ಕಂಥದ್ದು ಎಲ್ಲೋ ಸಣ್ಣದಾಗಿ ಸ್ವಲ್ಪ ಕಲಹವನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಲಾಭ, ಒಳ್ಳೆಯ ಇನ್ವೆಸ್ಟ್ಮೆಂಟು ಅಥವಾ ಹೂಡಿಕೆ ಅಥವಾ ಸೇವಿಂಗ್ಸ್ ಸಂಬಂಧಪಟ್ಟಂತೆ ತುಂಬ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಮಾತು ಸ್ವಲ್ಪ ಎಲ್ಲೋ ಸಣ್ಣದಾಗಿ ಜಗಳವನ್ನು ತರಿಸಬಹುದು. ಏನೋ ಮಾತಾಡೋಕೆ ಹೋಗ್ತೀರಿ
ಅಥವಾ ನಂದೇ ಗ್ರೇಟ್ ಅನ್ನೋ ರೀತಿಯಾದಂಥದ್ದು, ನಾನು ಆಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಎಲ್ಲೋ ಒಂದು ಸಣ್ಣದಾದಂಥ ಧೋರಣೆ ನಿಮಗೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಉದ್ಯೋಗ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಎಷ್ಟೇ ಜವಾಬ್ದಾರಿಗಳನ್ನು ಅಥವಾ ಎಷ್ಟೇ ಉದ್ಯೋಗ ಸಂಬಂಧಪಟ್ಟಂತೆ ಒತ್ತಡವನ್ನು ತಂದ್ರೂ ಅಥವಾ ಹೆಚ್ಚು ಕೆಲಸವನ್ನು ಕೊಟ್ಟರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಶಕ್ತಿ ಅಥವಾ ಆ ಒಂದು ರೀತಿಯಾದಂಥ ಒಂದು ಧೋರಣೆ ನಿಮ್ಮಲ್ಲಿ ಕಾಣುವಂಥದ್ದೆಲ್ಲವೂ ಕೂಡ ಇರುತ್ತೆ. ಒಟ್ಟಿನಲ್ಲಿ ಮಿತ್ರರ ಸಹಕಾರವಿರ್ತದೆ. ಎಲ್ಲವೂ ಕೂಡ ಶತ್ರು ಪ್ರಭಾವಕ್ಕೊಳಗಾಗಿದ್ರೂ ಕೂಡ ನಿಮಗೆ ಕುಟುಂಬದ ಒಳಗಿರ್ತಕ್ಕಂಥವರಿಂದ ಮಾತ್ರವೇ ಏನೋ ಸಣ್ಣ ಪುಟ್ಟದಾಗಿ ಒತ್ತಡ ಸಮಸ್ಯೆಗಳನ್ನು ಅನುಭವಿಸ್ಬೇಕು ಬಿಟ್ಟರೆ ಮಿಕ್ಕಂತೆ ವ್ಯಾವಹಾರಿಕ ವಿಚಾರ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಸಿಹಿ ಕುಂಬಳಕಾಯಿನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸೇವಿಂಗ್ಸ್, ಎಲ್ಲೋ ಉಳಿತಾಯ ಅಥವಾ ಏನೋ ಹೂಡಿಕೆ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯೋಗ ಅಥವಾ ಏನಾದರೂ ಒಂದು ಹೊಸದಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ, ಆ ರೀತಿಯಾದಂಥ ಆಲೋಚನೆಗಳು ಬರುವಂಥದ್ದು. ಅದರ ಜೊತೆಯಲ್ಲಿ ಸ್ವಲ್ಪ ಏನಾದರೂ ಹೆಸರು ಮಾಡಬೇಕು, ಕೀರ್ತಿ ಮಾಡಬೇಕು, ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲ, ಆ ತುಡಿತ, ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಾದಂಥ ಪ್ರಯೋಗ ಎಲ್ಲವೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಬಟ್ ಆದರೆ ಅವಕಾಶಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಎಷ್ಟೇ ಹುಡುಕಾಟವನ್ನು ಮಾಡಿದ್ರೂ ಕೂಡ, ಎಷ್ಟೇ ಆಲೋಚನೆಗಳನ್ನು ಮಾಡಿದ್ರೂ ಕೂಡ ಕೊನೆಗೆ ಸಕ್ಸಸ್ ಆಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿ ಕೂರುವಂಥದ್ದು ಅಥವಾ ಅದಕ್ಕೆ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಹಕಾರ ಸಿಗೋಲ್ಲ ಅನ್ನೋ ರೀತಿಯಲ್ಲಿ ಸೈಡಿಗೆ ಹೋಗ್ತಕ್ಕಂಥ ಸಂದರ್ಭಗಳು, ಅದನ್ನು ಕೈ ಬಿಡುವಂಥ ಸಾಧ್ಯತೆಗಳು. ವಿದ್ಯಾಭ್ಯಾಸ ಅದ್ಭುತವಾದಂಥ ರೀತಿಯಲ್ಲಿದೆ, ಬಾಧಕ ಪ್ರಭಾವವಲ್ಲ. ಹಾಗಾಗಿ ಇನ್ನು ಕುಟುಂಬಕ್ಕೆ ಎಲ್ಲೋ ಮಾಟ ಮಂತ್ರ ತಂತ್ರ ಆಗಿಬಿಟ್ಟಿದೆಯಾ ಅನ್ನೋ ರೀತಿಯಾದಂಥ ಆತಂಕ ಅಥವಾ ಆ ಭ್ರಮೆ ಕೂರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತದೆ. ಏನೋ ಒಂದು ರೀತಿಯ ಅನ್ಕಂಫರ್ಟಬಲ್ ಫೀಲ್ ಅಂತಾರಲ್ಲ, ಆ ರೀತಿಯಲ್ಲಿ ವ್ಯತ್ಯಾಸಗಳನ್ನು ಮಿಥುನ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳು. ಉದ್ಯೋಗ ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಕ್ಸಸ್ಸನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮೈಕೈ ನೋವು ಬರತಕ್ಕಂಥದ್ದು, ಅಜೀರ್ಣ ದೋಷ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಸ್ವಲ್ಪ ಒತ್ತಡಗಳಿಂದ ಅಥವಾ ಸರಿಯಾಗಿ ನಿದ್ರೆ ಮಾಡದೆ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಅಷ್ಟೇ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ. ಓಂ ಸೌಮ್ಯಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ನಿದ್ರೆ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ, ಖರ್ಚುಗಳು ಜಾಸ್ತಿ ಬರ್ತದೆ, ಆರ್ಥಿಕ ಮುಗ್ಗಟ್ಟು, ಲಾಭವೂ ಇಲ್ಲ, ಇತ್ಲಾಗ ಉಳಿತಾಯವೂ ಇಲ್ಲ, ಖರ್ಚುಗಳು ಜಾಸ್ತಿ ಬರ್ತಾ ಇದೆ. ಬರುವಂಥದ್ದು 100 ರೀತಿಯಲ್ಲಿದ್ದಾಗ ಹೋಗುವಂಥದ್ದು 1000 ಲಕ್ಷಗಟ್ಟಲೆ ಹೋಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ನಿಯಂತ್ರಣವೇ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಖರ್ಚು ವೆಚ್ಚನ ವಿಚಾರ ಸಂಬಂಧಪಟ್ಟಂತೆ. ಅದರ ಜೊತೆಯಲ್ಲಿ ಸಾಲದ ಚಿಂತೆಗಳು, ಸಾಲದ ಒತ್ತಡಗಳ ನಿದ್ರಾಭಂಗವನ್ನು ತರ್ತದೆ. ಶತ್ರುಗಳ ಉಪಟಳಗಳು ನಿಮಗೆ ಒತ್ತಡವನ್ನು ತಂದು ಸ್ವಲ್ಪ ನಿದ್ರಾಭಂಗವನ್ನು ಮಾಡಿಕೊಳ್ಳತಕ್ಕಂತಹ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಅದರ ಜೊತೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವ್ಯತ್ಯಾಸಗಳಿರ್ತದೆ. ಒಂದು ರೀತಿಯಲ್ಲಿ ಮೈಕೈ ನೋವು ಜಾಸ್ತಿ ಆಗುವಂಥ ಸಂದರ್ಭಗಳು, ಅಜೀರ್ಣ ದೋಷಗಳು, ಸ್ಥೂಲಕಾಯ ಇರ್ತಕ್ಕಂಥವ್ರಿಗೆ ಸಮಸ್ಯೆಗಳಾಗ್ತಕ್ಕಂಥದ್ದು, ಥೈರಾಯ್ಡ್ ಪ್ರಾಬ್ಲಮ್ಮು, ಮೈಗ್ರೇನ್ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಹಾರ್ಮೋನ್ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ, ಇಂಥವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ತುಂಬ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಅದರಿಂದ ಸ್ವಲ್ಪ ರೆಸ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ನಾಳೆಯ ಭವಿಷ್ಯದ ಬಗ್ಗೆ ತುಂಬ ತಲೆ ಕೆಡಿಸಿಕೊಂಡು ತುಂಬ ಒತ್ತಡವನ್ನು ತಂದು ನೆಮ್ಮದಿ ಇಲ್ಲದಂಥ ವಾತಾವರಣವನ್ನು ತಂದುಕೊಡುವಂಥ ಅಥವಾ ತಂದುಕೊಳ್ಳುವಂಥ ಸಾಧ್ಯತೆಗಳನ್ನು ಕಟಕ ರಾಶಿನವರು ನೋಡುವಂಥ ಸಂದರ್ಭಗಳಿರ್ತದೆ. ಹಾಗಾಗಿ ಕಟಕ ರಾಶಿನವ್ರಿಗೆ ಅಂಥ ಶುಭಪ್ರದವಾದಂಥ ದಿವಸ ಅಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಅದರ ಜೊತೆಯಲ್ಲಿ ವಿದೇಶದಲ್ಲಿ ಅಥವಾ ದೂರ ಪ್ರದೇಶದಲ್ಲೆಲ್ಲೋ ಅವಕಾಶಗಳ ಹುಡುಕಾಟದಲ್ಲಿದ್ದೀರಿ ಅಂದರೆ ಅವರಿಗೆ ಒಂದು ಸ್ವಲ್ಪ ಸಕ್ಸಸ್ಸು. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ಎಲ್ಲೂ ತೊಂದರೆಗಳಾಗದಂತೆ ಪ್ರಯಾಣ ಸುಸೂತ್ರವಾಗಿ ಹೋಗಿ ಬರುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಹಸಿರು ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂತೆ ಲಾಭಾಧಿಪತಿ ಲಾಭ, ಆದರೂ ಕೂಡ ಲಾಭವಿದ್ರೂ ಕೂಡ ಲಾಭಾಧಿಪತಿ ಪ್ರಭಾವವಾಗಿದ್ರೂ ಕೂಡ ಲಕ್ಷ್ಮೀ ಯೋಗವಿದ್ರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದಕ್ಕಾಗೋದಿಲ್ಲ. ಬಂದಂಥ ಅವಕಾಶ ಮಧ್ಯದಲ್ಲೇ ಕೈತಪ್ಪಿ ಹೋಗುವಂಥ ಸಂದರ್ಭಗಳು,
ಹೆಚ್ಚು ಖರ್ಚು ಅಥವಾ 1,000 ರೂಪಾಯಿ ಹಾಕಿ 10 ರೂಪಾಯಿ ತೆಗಿತಕ್ಕಂಥ ಲಾಭ, ಹಂಗಾಗಿ ಇಂಟ್ರೆಸ್ಟ್ ಬರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಅದರಲ್ಲಿ ಲಾಭ ಕಡಿಮೆ ಆಗುತ್ತೆ ಅಥವಾ ಲಾಭ ಸಿಗೋಲ್ಲ ಅನ್ನೋ ರೀತಿಯಲ್ಲಿ ಅದರಿಂದ ಬಂದಂಥ ಅವಕಾಶವನ್ನು ತಪ್ಪಿಸಿಕೊಳ್ತಕ್ಕಂಥದ್ದು ಅಥವಾ ಬಿಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತದೆ. ಆದರೂ ಕೂಡ ನಿಮ್ಮ ಖರ್ಚು ವೆಚ್ಚಗಳಿಗೆ ಯಾವುದಕ್ಕೆ ಅವಕಾಶಗಳಿದೆಯೋ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಲೂ ಕೂಡ ಅದೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ವೆಸ್ಟ್ಮೆಂಟ್ ಯಾವುದಾದ್ರು ಮುಖ್ಯವಾದಂಥ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಖಂಡಿತವಾಗಲೂ ಕೂಡ ಅನುಕೂಲವಿದೆ. ನಾಳೆಯ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಮುಖ್ಯ ತೀರ್ಮಾನ ಅಥವಾ ಮುಖ್ಯವಾಗಿ ಯಾವುದಕ್ಕೋ ಒಂದು ಆಸ್ತಿ ಮೇಲೋ ಅಥವಾ ಬಿಸ್ನೆಸ್ ಮೇಲೋ ಇನ್ವೆಸ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಥವಾ ಇರುವಂಥ ಉದ್ಯಮವನ್ನು ಇನ್ನಷ್ಟು ಹೆಚ್ಚಾಗಿ ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ಪ್ರಗತಿ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅನ್ನೋ ರೀತಿಯ ಪ್ರಯತ್ನ, ಅಲ್ಲಿ ಸ್ವಲ್ಪ ಆಲೋಚನೆಗಳು ಹೆಚ್ಚಾಗಿ ಬರುವಂಥ ಸಂದರ್ಭ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥದ್ದು, ಮಿತ್ರರ ಸಹಕಾರ ಸಿಗುವಂಥ ಸಂದರ್ಭ, ಆಕಸ್ಮಿಕವಾಗಿ ರಾಜಯೋಗ ಅಂತಕ್ಕಂಥದ್ದು, ಸಡನ್ ಯಾವುದೋ ಅವಕಾಶಗಳು ಬರುತ್ತೆ, ಉಪಯೋಗಿಸ್ಕೊಂಡಲೇ ಇರ್ಬೋದು, ಬಟ್ ಸಡನ್ ಅವಕಾಶ ಅಂತೂ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಈ ಒಂದು ದಿವಸ. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ ಸಿಂಹರಾಶಿನವರಿಗೆ 80% ನಿಮಗೆ ಉತ್ತಮವಾದಂಥ ಫಲವನ್ನೇ ನೋಡ್ತೇವೆ, ಒಂದು 20% ಅಷ್ಟನ್ನೇ ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಲಾಭ ಬಾಧಕಾಧಿಪತಿ ಪ್ರಭಾವಿದ್ರೂ ಕೂಡ ನಿಮಗೆ ಲಾಭವಾಗುತ್ತೆ, ಅನುಕೂಲವಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಸಕ್ಸಸ್ಸನ್ನು ಕಾಣತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು, ಸ್ಥಿರಾಸ್ತಿ ವಿಚಾರ ಸಂಬಂಧಪಟ್ಟಂತೆ ತೀರ್ಮಾನಗಳಲ್ಲಿ ಅನುಕೂಲ, ವಾಹನಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳಲ್ಲಿ ಅನುಕೂಲ, ಲಾಭವಾಗ್ತಕ್ಕಂಥ ಕಂಡೀಷನ್ಸು, ಪ್ರಗತಿ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಉತ್ತಮವಾದಂಥ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಸಿಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ರಾಜಯೋಗದ ಜೀವನ ಅಂತಕ್ಕಂಥ ಸಂದರ್ಭ ಒಂದು ರೀತಿಯಲ್ಲಿ ರಾಜದರ್ಬಾರಿನಲ್ಲೇ ಬದುಕುವಂಥ ದಿವಸವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಯಾವುದಕ್ಕೂ ಮುಲಾಜು ನೋಡೋದಿಲ್ಲ, ಯಾರಿಗೇನು ಕಮ್ಮಿ ಅನ್ನೋ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ದಿವಸ ಇವತ್ತಿನ ದಿವಸ ಆಗಿರ್ತದೆ. ಲಾಭವೂ ಇರುತ್ತದೆ, ಸೇವಿಂಗ್ಸ್ ಇಲ್ಲದೇ ಇರ್ಬೋದು, ಅಂದುಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ, ಅಂದುಕೊಂಡಂಥ ರೀತಿಯಲ್ಲಿ ಜೀವನವನ್ನು ಇವತ್ತಿನ ದಿವಸ ಸಾಗಿಸುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣ್ತದೆ. ಉದ್ಯೋಗದಲ್ಲೂ ಕೂಡ ಅಷ್ಟೇ ಪರ್ಫೆಕ್ಟ್ ಉದ್ಯೋಗವನ್ನು ಮಾಡ್ತೀವಿ, ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗ ಅಥವಾ ಈ ಏನಾದ್ರು ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೊಸ ಹುಡುಕಾಟ, ಹೊಸ ಉದ್ಯೋಗವನ್ನು ಹರಿಸಿ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ಲಸ್ ಇದೆ. ಮತ್ತು ಈ ಏನು ಕಂಪನಿಗಳಿಂದಲೇ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು, ಈ ಕಾಲೇಜಿಗೆ ಬಂದು ಕಂಪ್ನಿಗಳಲ್ಲಿ ಆಯ್ಕೆ ಮಾಡಿಕೊಂಡು ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋ ರೀತಿಯಲ್ಲಿ ಅಲ್ಲಿ ಸ್ವಲ್ಪ ಸಕ್ಸಸ್ಸನ್ನು ಕಾಣಬಹುದು, ಅನುಕೂಲವಾಗ್ತಕ್ಕಂಥದ್ದು ವರದಾನವಾಗುವಂಥ ಪರಿಸ್ಥಿತಿಗಳು ಬರಬಹುದು ಇವತ್ತಿನ ದಿವಸ ಇದ್ದರೆ. ಕ್ಯಾಂಪಸ್ ಸೆಲೆಕ್ಷನ್ ಸಂಬಂಧಪಟ್ಟಂತೆ ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿ ಇಲ್ಲ, ಒತ್ತಡ ಇರುತ್ತೆ, ಸ್ವಲ್ಪ ಅಂದ್ಕೊಂಡಂಥ ರೀತಿಯಲ್ಲಿ ಆಗಲಿಲ್ವಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಗಳಿರ್ತದೆ, ಬಟ್ ಪರವಾಗಿಲ್ಲ, ನಿಮ್ಮ ಅಗತ್ಯತೆಗಳಿಗೆ ಎಲ್ಲವೂ ಕೂಡ ಪೂರೈಕೆ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಅದರ ಜೊತೆಯಲ್ಲಿ ಸ್ವಲ್ಪ ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪರ್ಫೆಕ್ಟ್ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಆದರೆ ಬಂಧುಗಳಿಂದ ಸ್ವಲ್ಪ ವಿರೋಧಗಳು ಬರುವಂಥದ್ದು, ನೆರೆಹೊರೆಯವರಿಂದ ಸ್ವಲ್ಪ ಕಿರಿಕಿರಿಗಳನ್ನು ಮಾಡುವಂಥ ಸಾಧ್ಯತೆ, ಸಾಲದ ಚಿಂತೆಗಳು ಅಥವಾ ಶತ್ರುಗಳು ಇರ್ತಾರಲ್ಲ ಅವ್ರದ್ದು ಸ್ವಲ್ಪ ಹೆಚ್ಚಾಗಿ ತಲೆಗೆ ಬೀಳುವಂಥ ಸಾಧ್ಯತೆಗಳು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಮೈಕೈ ನೋವು ಬರತಕ್ಕಂಥದ್ದು, ಅಜೀರ್ಣ ದೋಷ, ಗ್ಯಾಸ್ಟ್ರಿಕ್ ಸಂಬಂಧ ಸಮಸ್ಯೆಗಳಾಗ್ತಕ್ಕಂಥ ಸನ್ನಿವೇಶ, ಸ್ವಲ್ಪ ಲಿವರ್ ಸಂಬಂಧಪಟ್ಟಂತೆ ವ್ಯತ್ಯಾಸ ಇರತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣವಾಗಬಹುದು, ಸ್ವಲ್ಪ ಸ್ಥೂಲಕಾಯ ನಿಮಗೆ ಸಮಸ್ಯೆಯನ್ನು ತರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅನಾರೋಗ್ಯಗಳು, ಶತ್ರುಕಾಟ ಮತ್ತು ಸಾಲಬಾಧೆಗಳು, ನಾಳೆ ಏನಪ್ಪ ಅನ್ನುವಂಥ ಭವಿಷ್ಯದ ಚಿಂತೆಗಳು ನಿಮಗೆ ಸ್ವಲ್ಪ ಮಂಕು ಮಾಡಬಹುದು ನಿಮ್ಮ ಬುದ್ಧಿಯನ್ನು. ಬಟ್ ಆದರೆ ರಾಜಯೋಗದಲ್ಲೇ ಬದುಕ್ತೀರಿ, ಏನಿರಲಿ ಏನಿಲ್ದಲ್ಲ ಹೋಗಲಿ ರಾಜನ ದರ್ಬಾರಿನಲ್ಲೇ ಬದುಕ್ತೀರಿ, ನಾನೇನು ಕಮ್ಮಿ ಅನ್ನೋ ರೀತಿಯಲ್ಲಿ ಬದುಕುವಂಥ ದಿವಸ ಮಾತ್ರ ಇವತ್ತಿನ ದಿವಸ ತುಲಾರಾಶಿನವರಿಗೆ ಇದ್ದೇ ಇದೆ. ಓಂ ಶಿವಶಂಕರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಯೋಗದಲ್ಲಿದೆ,
ಲಾಭಕ್ಕೂ ಸಮಸ್ಯೆ ಇಲ್ಲ, ಮತ್ತು ಉಳಿತಾಯಕ್ಕೂ ಕೂಡ ಸಮಸ್ಯೆ ಇಲ್ಲ. ಬಂದಂಥದ್ದು ಬಂದಂಥ ರೀತಿಯಲ್ಲಿ ಉಳಿತಾಯವಾಗುವಂಥ ಸ್ಥಿತಿಯೂ ಕೂಡ ಇರುವಂಥ ಸಾಧ್ಯತೆಗಳು. ಏನನ್ನ ಭಾವಿಸಿರ್ತೀರಿ ಆ ಭಾವನೆಗೆ ತಕ್ಕನಾದಂಥ ಪ್ರತಿಫಲ ಸಿಗುವಂಥದ್ದು, ಈಡೇರುವಂಥ ಸಂದರ್ಭ, ಪುಣ್ಯ ಫಲಗಳು, ಅದೃಷ್ಟ ಅಂತಕ್ಕಂಥದ್ದು ಸ್ವಲ್ಪ ಕೈ ಹಿಡಿತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇದೆ. ಅಷ್ಟಮಾಧಿಪತಿಯಾಗಿದ್ರೂ ಕೂಡ ನಿಮಗೆ ವರದಾನವನ್ನು ತರುವಂಥ ಸ್ಥಿತಿನಲ್ಲಿ ಇದ್ದಾನೆ. ಸ್ನೇಹಿತರ ಸಹಕಾರ ಸಿಗುವಂಥ ಸಂದರ್ಭ, ತಾಯಿಯ ಸಹಕಾರ ಸಿಗುವಂಥ ಸಂದರ್ಭ, ಕೃಷಿಕರಿಗೆ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ಕೃಷಿಕರಲ್ಲಿ ಸ್ವಲ್ಪ ಚಟುವಟಿಕೆಗಳು ಜಾಸ್ತಿ ಆಗುವಂಥ ವಾತಾವರಣಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದನ್ನು ಇವತ್ತಿನ ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ನೋಡ್ತೀರಿ. ಅದರಲ್ಲೂ ಕೂಡ ವೈದ್ಯರಿಗೂ ಮತ್ತು ಹಾಸ್ಪಿಟಲ್ ನಡೆಸುವಂಥವ್ರಿಗೆ, ಎಜುಕೇಷನ್ ನಡೆಸುವಂಥವ್ರಿಗೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ರೀತಿಯಲ್ಲಿ ನಿಮಗೆ ಪ್ರಾಪ್ತಿ ಅನುಕೂಲವನ್ನು ನೋಡ್ತಕ್ಕಂಥ ಸ್ಥಿತಿಯನ್ನು ಇವತ್ತಿನ ವೃಶ್ಚಿಕ ರಾಶಿನವ್ರು ನೋಡ್ತೀರಿ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿನವ್ರಿಗೆ ಅನಾನುಕೂಲವಾಗುವಂಥ ದಿವಸ, ಬಟ್ ಅನಾನುಕೂಲ ಆಗುವುದಿಲ್ಲ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಮಾತ್ರ ಸ್ವಲ್ಪ ಮೈನಸ್ ಇದೆ, ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ನೀವು ಅಂದುಕೊಂಡಂಥ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತೀರಿ. ಇವತ್ತಿನ ಶನಿವಾರವಾಗಿದ್ದರೂ ಕೂಡ ವೃಶ್ಚಿಕ ರಾಶಿನವರು ಎಳ್ಳೆಣ್ಣೆಯನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಬಾಧಕಾಧಿಪತಿ ಅಷ್ಟಮದಲ್ಲಿ ಕುಳಿತಿರ್ತಕ್ಕಂಥ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು. ಹಾಗಾಗಿ ಒತ್ತಡಗಳಾಗಬೇಕು, ದಾಂಪತ್ಯದ ಕಲಹಗಳಾಗಬೇಕು, ಉದ್ಯೋಗ ಒತ್ತಡಗಳು ಜಾಸ್ತಿ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುವಂಥದ್ದು. ನಾಳೆಯ ಭವಿಷ್ಯದ್ದು ಸ್ವಲ್ಪ ಒತ್ತಡವನ್ನು ತರಬಹುದು. ನಾಳೆ ಏನೋ ಆಗುತ್ತೆ ಅನ್ನೋ ರೀತಿಯಾದ ನೆಗೆಟಿವ್ ಥಾಟ್ಸ್ಗಳಿರ್ತವಲ್ಲ, ಅವು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ಈ ಸೈನ್ಸ್ ವಿದ್ಯಾರ್ಥಿಗಳಿಗೆ, ರಿಸರ್ಚ್ ಲೈನಲ್ಲಿರ್ತಕ್ಕಂಥವ್ರಿಗೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಸ್ವಲ್ಪ ಕಾಮರ್ಸ್ ಲೈನ್ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ವರದಾನವಾಗ್ತಕ್ಕಂಥದ್ದು ಮತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಅಂದರೆ ಅಂದುಕೊಂಡಿದ್ದಕ್ಕಿಂತಲೂ ಒಂದು 5 ಅಂಕ ಜಾಸ್ತಿ ತೆಗಿತಕ್ಕಂಥ ಸ್ಥಿತಿನಲ್ಲಿ ಇರುತ್ತೆ. ಆಪತ್ತುಗಳು ವಾಹನದಿಂದ, ಯಂತ್ರೋಪಕರಣಗಳಿಂದ ಮತ್ತು ಭೂಮಿ ವಿಷಯಗಳಿಂದ ಆಪತ್ತುಗಳು ಬರುವಂಥ ಸಂದರ್ಭಗಳಿರುತ್ತೆ. ಸ್ವಲ್ಪ ಜಾಗೃತಿಯಿಂದಿರಬೇಕು ಧನುಸ್ಸು ರಾಶಿನವರು. ಹೆಸರು ಬೇಳೆಯ ಪ್ರಸಾದವನ್ನಾಗಿ ನೈವೇದ್ಯ ಮಾಡಿ ಅದನ್ನು ಹಂಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಮಕರ ರಾಶಿನವ್ರಿಗೆ ಖರ್ಚುಗಳು ಬರಬಹುದು, ಅಥವಾ ಸಾಲ ತೀರಿಸೋಕ್ಕೋಸ್ಕರವಾಗಿ ಸ್ವಲ್ಪ ಖರ್ಚುಗಳನ್ನು ಜಾಸ್ತಿ ಮಾಡಬಹುದು, ಅಥವಾ ಬಂದಿದ್ದೆಲ್ಲವೂ ಕೂಡ ಬಡ್ಡಿಗೆ ಹೋಗುವಂಥದ್ದು ಅಥವಾ ಸಾಲಕ್ಕೆ ಹೋಗುವಂಥ ಪ್ರವೃತ್ತಿಗಳು ಬರಬಹುದು. ಆದರೂ ಕೂಡ ನಿಮಗೆ ಅವಶ್ಯಕತೆಗೆ ಯಾವುದು ಬೇಕೋ ಆ ಅವಶ್ಯಕತೆಗಳೆಲ್ಲವೂ ಕೂಡ ಪೂರೈಕೆಯಾಗುವಂಥ ಸ್ಥಿತಿ. ಉದ್ಯೋಗದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ತುಂಬ ಬುದ್ಧಿವಂತಿಕೆಯಿಂದ, ಜ್ಞಾನದಿಂದ ನೀವು ಕೆಲಸ ಕಾರ್ಯವನ್ನು ಮಾಡತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಭಾಗ್ಯಾಧಿಪತಿ ಪ್ರಭಾವ, ಭಾಗ್ಯಾಧಿಪತಿ ಆದ್ರೂ ಕೂಡ ಅದೃಷ್ಟ ವಂಚಿತರ ನಾವು ಅನ್ನೋ ರೀತಿಯಾದಂಥ ಭಾವನೆಗಳು ಬರುವಂಥ ರೀತಿಯಾದಂಥ ಘಟನೆಗಳು ನಡೀತಕ್ಕಂಥ ಸ್ಥಿತಿ ಇರುತ್ತೆ. ಏನೋ ಒಂದು ರೀತಿಯಿಂದ ಜಿಡ್ಡಗಟ್ಟಂಗೆ ನಡ್ಕೊಂಡು ಹೋಗ್ತಿದ್ದಿಲ್ಲಲ್ಲ ಅನ್ನುವಂಥ ವಾತಾವರಣ. ಆರೋಗ್ಯ ಸ್ವಲ್ಪ ಅನಾರೋಗ್ಯವಾಗಿ ಸ್ವಲ್ಪ ನಿದ್ರಾ ಭಂಗವನ್ನು ತರಬಹುದು, ಅಥವಾ ಹೆಚ್ಚಿನ ಸಮಯ ಸ್ವಲ್ಪ ನೀವು ಮಲಗುವಂಥ ಪರಿಸ್ಥಿತಿಯನ್ನು ತರಬಹುದು. ಯಾಕೋ ಸುಸ್ತಾಗ್ತಾಯಿದೆ, ಯಾಕೋ ತಲೆನೋವು ಬಂದಿದೆ, ಏನೋ ಮೈಕೈ ನೋವಿದೆ, ಇನ್ನೊಂದಿಷ್ಟೊತ್ತು ಮಲಗೋಣ, ಈ ಪರಿಸ್ಥಿತಿ ಏನಾದರೂ ಬರಬಹುದು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಉಳಿತಾಯವಿರೋದಿಲ್ಲ, ಸಾಲ ಸಿಗುತ್ತೆ, ಅಥವಾ ಸಾಲವನ್ನು ತೀರಿಸ್ತಕ್ಕಂಥದ್ದು ಮತ್ತು ಸಾಲ ದೊರಕುವಂಥ ಎರಡೂ ಯೋಗಗಳು ಅಂತಕ್ಕಂಥದ್ದು ಇರುವಂಥದ್ದು. ಲಾಭದ ಪ್ರಮಾಣ ಅಷ್ಟಕ್ಕೆ ಅಷ್ಟೇ, ನಿಮಗೇನು ಅವಶ್ಯಕತೆ ಇರ್ತದೋ ಅದಕ್ಕೆ. ನೀವು ನಿರೀಕ್ಷೆ 100 ಇಟ್ಟಿದ್ರೆ ಒಂದು 30 ರಿಂದ 40 ರೂಪಾಯಿ ಸಿಗುವಂಥ ರೀತಿಯಲ್ಲಿ ಇರುತ್ತೆ ಲಾಭದ ಸ್ಥಿತಿಗತಿಗಳು. ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಶತ್ರುಗಳಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು, ಸ್ವಲ್ಪ ಜಾಗ್ರತೆಯಿಂದ ಇರಿ. ಬಂಧುಗಳ ಸಹಕಾರ ನಿಮಗೆ ದೊರಕುವಂಥ ಸ್ಥಿತಿ, ಪ್ರಯಾಣ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಕೂಡ ಕಂಡುಬರುತ್ತೆ. ದಾಂಪತ್ಯದಲ್ಲೂ ಅಹಂ ಅಂತಕ್ಕಂಥದ್ದು ಅಡ್ಡ ಬಂದು ಸಮಸ್ಯೆಯನ್ನು ತರಬಹುದು. ಇವತ್ತಿನ ದಿವಸ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುತ್ತದೆ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಶತ್ರುಗಳು ಜಾಸ್ತಿ ಇರ್ತಾರೆ. ಮಿತ್ರರೇ ಶತ್ರುಗಳಾಗಿರುವಂಥದ್ದು ಅಥವಾ ಮಿತ್ರರೇ ದ್ರೋಹವನ್ನು ಮಾಡಿರ್ತಕ್ಕಂಥದ್ದು ನಿಮಗೆ ತಡ್ಕೊಳಕ್ಕಾಗಲ್ಲ, ಅಷ್ಟು
ಎಷ್ಟು ನೋವು ಕೊಡ್ತದೆ, ಅಷ್ಟು ಭಾವನಾತ್ಮಕವಾಗಿ ಹಿಂಸೆಯನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ತರುತ್ತೆ. ಮಿತ್ರರಿಂದ ಆದಂಥ ದ್ರೋಹಗಳು ಅಥವಾ ಮಿತ್ರನು ಮಾಡಿರ್ತಕ್ಕಂಥ ತಪ್ಪುಗಳು ನಿಮಗೆ ನೆನಪಾಗಿ ಸ್ವಲ್ಪ ಸಮಸ್ಯೆಯನ್ನು ಅಥವಾ ನಿಮಗೆ ನಿಮ್ಮ ನೆಮ್ಮದಿಯನ್ನು ಕಿತ್ತುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರ್ತದೆ. ಕುಟುಂಬಸ್ಥರು ಶತ್ರುಗಳಾಗಿ ಪರಿವರ್ತನೆಯಾಗ್ತಕ್ಕಂಥದ್ದು ಅಥವಾ ಕುಟುಂಬಸ್ಥರಿಂದ ಆಗುವಂಥ ಸ್ವಲ್ಪ ನೋವುಗಳು, ಭಾವನಾತ್ಮಕವಾದಂಥ ನೋವುಗಳು ನಿಮಗೆ ಸ್ವಲ್ಪ ಇರುಸು ಮುರುಸನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವುದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ನಾಳೆ ಏನು ಪುಣ್ಯನೇ ಮಾಡಿಲ್ವಾ ಅಥವಾ ನಾನೇನು ಅದೃಷ್ಟನೇ ಮಾಡಿಲ್ವಾ ಅನ್ನೋ ರೀತಿಯಾದಂಥ ಒಂದು ರೀತಿಯಾದಂಥ ಒದ್ದಾಟ, ತೊಳಲಾಟಗಳು, ಭಾವನಾತ್ಮಕವಾದಂಥ ಪೆಟ್ಟುಗಳನ್ನು, ನೋವುಗಳನ್ನು ತಿನ್ನುವಂಥ ಸಾಧ್ಯತೆ. ಸೋದರ ಮಾವನಿಂದ ಎಲ್ಲೋ ದ್ರೋಹಕ್ಕೆ ಒಳಗಾಗಬಹುದು, ಆರ್ಥಿಕವಾದ ನಷ್ಟವನ್ನು ತಂದು ಕೊಡುವಂಥ ಸಾಧ್ಯತೆಗಳು. ಮಿತ್ರರಿಂದಲೂ ಕೂಡ ಆರ್ಥಿಕ ನಷ್ಟಗಳು ಬರಬಹುದು. ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಮಾತು ಇನ್ನಷ್ಟು ನಿಮ್ಮನ್ನು ಸಮಸ್ಯೆಯ ಸುಳಿಗೆ ಸಿಲುಕಾಕ್ಕೊಳಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ದಾಂಪತ್ಯ ಅಸೌಖ್ಯವನ್ನು ನೋಡ್ತಕ್ಕಂಥದ್ದು. ಕುಂಭರಾಶಿನವರಿಗೆ ಈ ದಿವಸ ಅಷ್ಟೊಂದು ಶುಭಪ್ರದವಲ್ಲ. ಎಲ್ಲ ರೀತಿಯಿಂದಲೂ ಕೂಡ ನಷ್ಟವನ್ನೇ ನೋಡಬೇಕಾದಂಥ ಸ್ಥಿತಿ ಇರುತ್ತೆ. ಆದರೆ ವ್ಯಾಜ್ಯಗಳಲ್ಲಿ ಕೋರ್ಟ್ ಕೇಸ್ಗಳೇನಾದರೂ ಇದ್ದಂಥ ಪಕ್ಷದಲ್ಲಿ, ಸಾಮಾನ್ಯ ಕೋರ್ಟ್ ಕೇಸ್ ಇರೋದಿಲ್ಲ, ಆದರೆ ಬೇರೆ ರೀತಿ ವ್ಯಾಜ್ಯಗಳೇನಾದರೂ ಇದ್ದರೆ, ವ್ಯಾಜ್ಯಗಳಾದರೆ ನಿಮಗೆ ಸ್ವಲ್ಪ ಗೆಲುವನ್ನು ಸಾಧಿಸುವಂಥದ್ದು ಅಥವಾ ಗೆಲುವು ಸಿಗುವಂಥದ್ದು. ಅವರೇನು ತಪ್ಪು ಮಾಡಿಲ್ಲ ಬಿಡ್ರಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ಅಲ್ಲಿಗೆ ನಿಮ್ಮ ಪರವಾಗಿ ಬರುವಂಥ ಸಂದರ್ಭಗಳನ್ನು ಕುಂಭರಾಶಿನವರು ನೋಡ್ತೀರಿ. ಆರ್ಥಿಕವಾದಂಥ ಸ್ಥಿತಿ ಇನ್ನಷ್ಟು ಕುಗ್ಗಬಹುದು ಕುಂಭರಾಶಿನವರಿಗೆ. ಓಂ ರಾಂ ಶ್ರೀಂ ಬುಧಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಸಿಗಬೇಕು. ಗೌರವ ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಆರೋಗ್ಯ ಸುಧಾರಣೆಯನ್ನು ಕಾಣತಕ್ಕಂಥ ಒಂದು ಪರಿಸ್ಥಿತಿಗಳು. ಆರ್ಥಿಕವಾಗಿ ಅಲ್ಪಚೇತನಿಕೆ ಅನ್ನೋ ರೀತಿಯಾದಂಥ ಕೊರತೆ ಇದ್ರೂ ಕೂಡ ಪರವಾಗಿಲ್ಲಪ್ಪ ಇವತ್ತಿನ ದಿವಸ ಹೆಂಗೋ ಅನ್ನೋ ರೀತಿಯಲ್ಲಿ ಹಣಕಾಸಿನ ಸ್ಥಿತಿಗತಿಗಳು ಇರುವಂಥ ಸಾಧ್ಯತೆಗಳು. ಲಾಭದಲ್ಲಿ ಒಂದು 10%, 100 ರೂಪಾಯಿ ಎಕ್ಸ್ಪೆಕ್ಟೇಷನ್ ಕೊಡಿದರೆ ಒಂದು 10% ಇಂಪ್ರೂವ್ ಆಗ್ತಕ್ಕಂಥ ಸಂದರ್ಭ. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು. ಸಂಗಾತಿಯಿಂದ ಪ್ರೀತಿ, ವಿಶ್ವಾಸ ಅಥವಾ ದಾಂಪತ್ಯದಲ್ಲಿರ್ತಕ್ಕಂಥ ಕೆಲವೊಂದು ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳನ್ನು ಇವತ್ತಿನ ದಿವಸ ನೀವು ಮೀನರಾಶಿನವರು ನೋಡ್ತೀರಿ. ಹಳೆ ಬಟ್ಟೆಯನ್ನು ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.